ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಭಾರ್ಗವ್ ಸಾಲಿನ್ ಒನ್ ಚಾನಲ್. ನಾನು ಮಾಲಾ. ಸ್ನೇಹಿತರೆ, ಈ ವಿಡಿಯೋ ಭಾನುವಾರದ್ದಾಗಿರುತ್ತೆ. ಸಿಂಪಲ್ ಆಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ಕೂಲ್ ಇಲ್ಲದೆ ಇರೋವಂಥ ಕಾರಣ ಇವತ್ತು ಸ್ವಲ್ಪ ಲೇಟಾಗಿ ಎದ್ದರೂ ಸಹ ಮನೆಯಲ್ಲೆಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆ ಗುಡಿಸಿ ಒರೆಸಿ ನಾನು ಸಹ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಒಂದೇ ಸರಿ ಅಡುಗೆ ಮಾಡೋಣ, ಟಿಫನ್ ಏನು ಬೇಡ ಅನ್ನಿಸ್ತು. ಹಾಗೆ ಅದಕ್ಕೋಸ್ಕರ ನಾನು ಒಂದು ಕಡೆ ಕಷಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಎವ್ರಿ ಡೇ ನಡೆಯುವಂಥದ್ದು. ಹಾಗೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಬಟ್ಟೆ ಸ್ವಲ್ಪ ಇತ್ತು ಅಂತ ವಾಷಿಂಗ್ ಮಿಷಿನ್ಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿರೋ ಅಂಥದ್ದು IFB ವಾಷಿಂಗ್ ಮಿಷಿನು. ನಾನು ಹೆಂಕೋ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ. ವಿಡಿಯೋಗೂ ಮುಂಚೆ ಸ್ವಲ್ಪ ಬಟ್ಟೆ ವಾಶ್ ಮಾಡಿರೋದಿತ್ತು, ಅದನ್ನು ಒಣಗಾಕೋದಕ್ಕೆ ಮನೆ ಮೇಲೆ ತೊಗೊಂಡೋದೆ. ಮನೆ ಮೇಲೆ ನಾನು ನೀಟಾಗಿ ಇಟ್ಟಿರ್ತೀನಿ. ನೀವು ನೋಡ್ತಿರ್ಬೋದು, 15 ಡೇಸ್ಗೆ ಒಂದ್ಸರಿ ಫುಲ್ ಮನೆ ಮೇಲೆಲ್ಲ ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ಕೊತೀನಿ. ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿದಾದ್ಮೇಲೆ ಮತ್ತೆ ಕೆಳಗಡೆ ಬಿಸಿಲಿಗೆ ಹಾಕಿರೋ ಅಂಥ ಬೆಟ್ಟದ ನೆಲ್ಲಿಕಾಯನ್ನು ನೋಡ್ತಾ ಇದ್ದೀನಿ. ಇದು ನಾನು ಆಲ್ರೆಡಿ ಹಸಿ ನೆಲ್ಲಿಕಾಯಿ ಇರಬೇಕಾದ್ರೆ ನಿಮ್ಗೆ ತೋರಿಸಿದೆ, ಹೇರ್ ಆಯಿಲ್ ಮಾಡಬೇಕಾದ್ರೆ. ಅಂಚು ಸಿಪ್ಪೆನೂ ಸಹ ನಾನು ಒಣಗಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಳಗಡೆ ಬಂದು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಸ್ಕಾಯಿ ಸಾಂಬಾರು ಮಾಡೋಣ ಅಂತ. ನಮ್ಮ ಕಡೆ ಇದನ್ನು ಮಸ್ಕಾಯಿ ಸಾಂಬಾರು ಅಂತಾರೆ. ಅವರೇ ಬೇಳೆನ ಹಾಕಿ ಮಾಡೋ ಅಂಥದ್ದು. ಇದಕ್ಕೆ ಸಿಂಪಲ್ಲಾಗಿ ಹೆಚ್ಚಾಗಿ ಏನೋ ತರಕಾರಿ ಯೂಸ್ ಮಾಡೋ ಅಷ್ಟೇನಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಟೊಮೆಟೊ, ಒಣಮೆಣ್ಸಿನ್ಕಾಯನ್ನು ಯೂಸ್ ಮಾಡ್ತೀವಿ ಬೇಳೆ ಜೊತೆಗೆ. ಅವರೇ ಬೇಳೆಯನ್ನು ಹಾಕೋದು. ನಾನು ಎಲ್ಲದನ್ನು ಹಾಕ್ಕೊಂಡು ಒಂದು ಕುಕ್ಕರ್ಗೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿಷಲ್ ಹಾಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀನಿ. ಹಾಗೆ ಭಾನುವಾರ ಆದ್ದರಿಂದ ಇವತ್ತು ಸಂಡೇ ಏನು ನಾನ್ ವೆಜ್ ಇಲ್ಲ. ಎವ್ರಿ ಸಂಡೇ ನಾನ್ ವೆಜ್ ಇರ್ತಿತ್ತು, ಬಟ್ ಈ ಸಂಡೇ ನಾನ್ ವೆಜ್ ಇಲ್ಲ. ಯಾಕೆಂದರೆ ನಮ್ಮ ಭಾವನ ಮಗನಿಗೆ ಮದುವೆ ಇರೋದರಿಂದ ನಾವು ನಾನ್ ವೆಜ್ನ ತಿಂತಾ ಇಲ್ಲ. ಸೊ ಮುದ್ದೆ ಸಹ ಆಯಿತು. ಮುದ್ದೆನ ತೊಳೆಸಿಟ್ಕೊಂಡೆ. ಬೆಂದಿರೋ ಅಂಥ ಸಾಂಬಾರಿಗೆ ಚೆನ್ನಾಗಿ ಪಾಮ್ಕೋತಾ ಇದ್ದೀನಿ. ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡಿಕೊಂಡ್ರೆ ಮಸ್ಕಾಯಿ ಸಾಂಬಾರು ರೆಡಿ ಆಗುತ್ತೆ. ಸೊ ಇದಾಗಿತ್ತು ಸಿಂಪಲ್ಲಾಗಿ ಸಂಡೇ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಮದುವೆ ಇದೆ ಅಂತ ಹೇಳಿದೆ. ಸೊ ಮದುವೆ ಮುಗಿಯೋವರೆಗೂ ನಾನ್ ವೆಜ್ ತಿನ್ನಲ್ಲ. ಯಾಕೆ ಅಂದರೆ ನಾವು ಲಗ್ನ ಪತ್ರಿಕೆಯನ್ನು ಬರೆಸಿರ್ತೀವಿ. ಲಗ್ನ ಪತ್ರಿಕೆ ಬರೆಸ್ದಾಗಿಂದನೂ ಮದುವೆ ಲಾಸ್ಟಾಗಿ ಮುಗಿಯೋವರೆಗೂ ಸಹ ತಿನ್ನಲ್ಲ. ಮದುವೆ ಮುಗಿದ ಮೇಲೆ ಕಳಶ ಪೂಜಿಸ್ತಿರ್ತೀವಿ ಮದುವೆಗೆ. ಆ ಕಳಶನ ತೊಳೆಯೋವರೆಗೂ ಸಹ ನಾವು ತಿನ್ನೋದಿಲ್ಲ. ಇದು ನಮ್ಮನೆ ಸಂಪ್ರದಾಯ ಆಗಿರೋದ್ರಿಂದ ಸಂಡೇ ನಾನ್ ವೆಜ್ ಇರೋದಿಲ್ಲ. ಹಾಗಾಗಿ ನಾನು ಇದೇ ರೀತಿಯೇ ತರಕಾರಿ ಸಾಂಬಾರನ್ನೇ ಮತ್ತು ಬೇಳೆ ಸಾರನ್ನು ಮಾಡ್ಕೋತೀನಿ. ಬೇಳೆ ಚೆನ್ನಾಗಿ ಬೆಂದಿತ್ತು. ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಂಡೆ. ಸಾಂಬಾರಿಗೆ ಬೇಕಾಗಿರೋಷ್ಟು ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುದಿಯೋದಕ್ಕೆ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಬಿಸಿ ಬಿಸಿ ಮುದ್ದೆ ಜೊತೆ ಮಸ್ಕಾಯಿ ಸಾಂಬಾರು ರೆಡಿ ಆಯಿತು. ಮಸ್ಕಾಯಿ ಸಾಂಬಾರಿಗೆ ಕೆಲವರು ಪಡ್ಲಕಾಯಿ ಅಥವಾ ಸೋರೆಕಾಯಿನ ಯೂಸ್ ಮಾಡ್ತಾರೆ. ಪಡವಲಕಾಯಿ ಅಲ್ಲ, ಸೋರೆಕಾಯಿನ ಯೂಸ್ ಮಾಡ್ತಾರೆ. ನಾನಿಲ್ಲಿ ತರಕಾರಿ ಏನನ್ನು ಯೂಸ್ ಮಾಡಿದೆ, ಹಾಗೆ ಬೇಳೆಯಿಂದನೇ ಮಸ್ಕಾಯಿ ಸಾಂಬಾರು ಮಾಡಿದ್ದೀನಿ. ಸೊ ಇದಾಗಿತ್ತು ಸ್ನೇಹಿತರೆ ಭಾನುವಾರದ ಸಿಂಪಲ್ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಐ ಹೋಪ್ ನೀವು ಮಾಡ್ತೀರಾ ಅನ್ನೋದು. ಯಾಕೆ ಅಂದರೆ ನನಗೆ ಇತ್ತೀಚೆಗೆ ಸಬ್ಸ್ಕ್ರೈಬರ್ಸ್ ತುಂಬಾ ಕಡಿಮೆ ಆಗ್ತಿದ್ದಾರೆ, ವ್ಯೂವರ್ಸು ಸಹ ತುಂಬ ಕಡಿಮೆ ಆಗ್ತಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದ್ರಲ್ಲಿ ನಿಮ್ಮ ಜೊತೆ ಬರ್ತೀನಿ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ಕಾರ.